ವೆಲ್ಕಮನ್ನು ಮಾಡ್ತಾ, ನಾ ಹೇಳಿದ್ದ ಕ್ವಶನ್ಗೆ ಸಾಕಷ್ಟು ಜನರು ಭಾಳ ಕೇಳಿಕತ್ತಾರ ಆನ್ಸರ್ ಏನು ಅಂತ ಇವತ್ತು ಹೇಳುವ ಸಂದರ್ಭ. ಸಂಗೀತದಲ್ಲಿ ಕಲೀಲಿಕ್ಕೆ ಇಬ್ಬರು ಫ್ರೆಂಡ್ಶಿಪ್ ಬೇಕು ಅಂತ ಹೇಳಿದ್ದೀನಿ. ಆ ಇಬ್ಬರು ಫ್ರೆಂಡ್ಶಿಪ್ ಯಾರು ಗೊತ್ತಾ? ಓಕೆ, ಎಷ್ಟೋ ಜನ ನೀವು ಕಮೆಂಟ್ಗಳ ಮೂಲಕ ಕ್ವಶನ್ಗಳ ಮೂಲಕ ಮಾಡಲಿಕ್ಕತ್ತೀರಿ. ಕರೆಕ್ಟ್, ನಿಮ್ಮ ಆಲೋಚನೆಗಳ ಪ್ರಕಾರ ಕರೆಕ್ಟು. ಆದರೆ ಸಂಗೀತದಲ್ಲಿ ಇಬ್ಬರು ಗೆಳೆತನ ಬಹಳ ಅವಶ್ಯಕ ಅದ. ಯಾವುದು ಅಂದರೆ, ನಾವು ಹಾಡ್ತೀವಿ, ಅವರು ಕೇಳ್ತಾರ ಅನ್ನೋದು ಇಂಪಾರ್ಟೆಂಟು. ಆ ಇಬ್ಬರು ಗೆಳೆತನ, ಹಾಡುವವರಿಗೆ ತಾನ್ಸೇನ್ ಅಂತ ಕರಿತೀವಿ, ಕೇಳುಗರಿಗೆ ಶ್ರೋತೃಗಳಿಗೆ ಕಾನ್ಸೇನ್ ಅಂತ ಕರಿತೀವಿ. ಈ ತಾನ್ಸೇನ್ ಮತ್ತು ಕಾನ್ಸೇನ್ ಫ್ರೆಂಡ್ಶಿಪ್ಪು ತುಂಬ ಅವಶ್ಯಕವಾಗಿದೆ. ಯಾಕಂದರೆ ಹಾಡುವುದರ ಮೂಲಕ ಸಂಗೀತ ಬರುವುದಿಲ್ಲ, ಕೇಳುವುದರ ಮೂಲಕ ಸಂಗೀತ 100% ಬರ್ತದೆ. ಓಕೆ, ಸೊ ಕಾನ್ಸೇನ್ ಅಂದರೆ ಏನು? ನೀವು ಯಾವುದೇ ಸಂಗೀತವನ್ನು ಕಲಿತಾ ಇದ್ದೀರಾ ಗುರುಗಳ ಹತ್ರ, ಅವರ ಹಾಡವನ್ನು ಫಸ್ಟ್ ಕೇಳಬೇಕು. ಅಲ್ಲದೆ ಶ್ರುತಿ ಬಾಕ್ಸನ್ನು ನೀವು ಓಪನ್ ಮಾಡ್ತೀರಿ. ಸೊ ಆ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು? ಸರಿಯಾಗಿ ಕೇಳಬೇಕು. ಸೊ ಫಸ್ಟ್ ಕಾನ್ಸೆಪ್ಟ್ ಏನು? ಕಾನ್ಸೇನ್ ಫ್ರೆಂಡ್ಶಿಪ್ ತುಂಬ ಅವಶ್ಯಕ ಆಗಿದೆ. ಓಕೆ, ಕಾನ್ಸೇನ್ ಅಂದಮೇಲೆ ಹೆಂಗೆ ನಾವು ಕೇಳಬೇಕು ಅದು ಗೊತ್ತಾ? ಫಸ್ಟ್ ನಾವೇನು ಮಾಡ್ತೀವಿ? ಶ್ರುತಿ ಬಾಕ್ಸ್ ಓಪನ್ ಮಾಡಿಬಿಟ್ಟು ಆನ್ ಮಾಡ್ತೀವಿ. ಆನ್ ಮಾಡಿದ್ಮೇಲೆ ಕಾನ್ಸೇನ್, ಫಸ್ಟ್ ಫ್ರೆಂಡ್ ಯಾರು? ಕಾನ್ಸೇನ್. ಸೊ ಆ ಕಾನ್ಸೇನನ್ನು ಫಸ್ಟ್ ಕೇಳಬೇಕು. ಶ್ರುತಿ ಪಟ್ಟಿಗೆ ಹೇಗೆ ಕೇಳಬೇಕು? ಫಸ್ಟು ನಮ್ಮ ಕಣ್ಣುಗಳನ್ನು ಮುಚ್ಚಿಬಿಟ್ಟು ಆ ಶ್ರುತಿಯನ್ನು ಮನಸಾರೆ ಕೇಳಬೇಕು. ಕೇಳೋದು ಅಂದರೆ ಹೆಂಗೂ ಕೇಳೋದಲ್ಲ, ಆ ಶ್ರುತಿ ನಮ್ಮ ಮೈಂಡಿಗೆ, ಮನಸ್ಸಿಗೆ ಹೋಗಬೇಕು. ಮನಸಾರೆ ಕೇಳಬೇಕು. ಓಕೆ, ಕೇಳಿ ಫಸ್ಟು. ಆ ಶ್ರುತಿಯನ್ನು ಮನಸಾರೆ ಕಣ್ಮುಚ್ಚಿಕೊಂಡು ಕೇಳಿದ್ಮೇಲೆ ಆ ಶ್ರುತಿ ಜೊತೆ ನಮ್ಮ ಧ್ವನಿಯನ್ನು ಮ್ಯಾಚ್ ಮಾಡಬೇಕು, ಹೊಂದಾಣಿಕೆ ಮಾಡಬೇಕು. ಕೇಳಿ ಫಸ್ಟು ಹಮ್ಮಿಂಗ್ ಮೂಲಕ ಆದಮೇಲೆ ಫಸ್ಟ್ ಸಂಗೀತದಲ್ಲಿ ಸ್ವರ ಸ. ಓಕೆ, ಆ ಸಾವನ್ನು ಹಮ್ಮಿಂಗ್ ಬದಲಾಗಿ ಹೇಳಬೇಕು. ಹೀಗೆ ಕಾನ್ಸೇನನ್ನು ಫಸ್ಟ್ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು. ಕಾನ್ಸೇನನ್ನು ಫಸ್ಟು ಫ್ರೆಂಡ್ಶಿಪ್ ಮಾಡ್ಕೋಬೇಕು. ತದನಂತರ ಏನು ಮಾಡಬೇಕು? ಆಟೋಮೆಟಿಕ್ಕಾಗಿ ತಾನ್ಸೇನ್ ನಮ್ಮ ಫ್ರೆಂಡ್ ಆಗ್ತಾನೆ. ತಾನ್ಸೇನ್ ಸಂಗೀತದಲ್ಲಿ ಬಹುದೊಡ್ಡ ವಿದ್ವಾಂಸ, ಸಂಗೀತ ವಿದ್ವಾಂಸ, ಸಂಗೀತ ವಿದೂಷಕ ಅಂದರೂ ತಪ್ಪಲ್ಲ. ತಾನ್ಸೇನ್ ಅವನು ತನ್ನ ತಾನುಗಳಿಂದನೇ ರಾಜ ಆಗಿದ್ದ, ಅಷ್ಟು ಚೆನ್ನಾಗಿ ಹಾಡ್ತಿದ್ದ. ಸೊ ನಾನು ಹೇಳೋ ಪ್ರಕಾರ ಫಸ್ಟು ಕಾನ್ಸೇನ್ ಮನಸಾರ ಶ್ರುತಿಯನ್ನು ಕೇಳಬೇಕು. ಕಾನ್ಸೇನ್ ಇಸ್ ಅ ಫಸ್ಟ್ ಫ್ರೆಂಡ್. ನೆಕ್ಸ್ಟು ತಾನ್ಸೇನ್ ನಾವೇ ಆಗ್ತೀವಿ. ತಾನ್ಸೇನ್ ಆದಮೇಲೆ ಅದ್ರ ಜೊತೆ ಭೀಮ್ಸೇನ್ ಅನ್ನೋ ವ್ಯಕ್ತಿನೂ ಬರ್ತಾರೆ. ಯಾರು? ಅದೇ ಭಾರತ ರತ್ನ ವಿದ್ವಾಂಸ, ಸಂಗೀತ ವಿದ್ವಾಂಸಕರು ಭೀಮ್ಸೇನ್ ಜೋಶಿ ಅವರು. ಯಾಕೆ? ಅವರು ಈ ಇಬ್ಬರು ಫ್ರೆಂಡ್ಸನ್ನು ಮಾಡ್ಕೊಂಡಿದ್ರು. ಕಾನ್ಸೇನ್ ಹಾಗೂ ತಾನ್ಸೇನ್ ಆದರೆ ನಾವು ರಾಕಿಂಗ್ ಸ್ಟಾರ್ ಆಗೋದ್ರಲ್ಲಿ ತುಂಬ ದಿನ ಉಳಿದಿಲ್ಲ.
ಸೊ ಇಲ್ಲಿಂದಲೇ ನಾವೇನು ಮಾಡಬೇಕು, ಇಬ್ಬರು ಫ್ರೆಂಡ್ಶಿಪ್ ಮಾಡಬೇಕು. ಕಾನ್ಸೇನ್ ಹಾಗೂ ತಾನ್ಸೇನ್ ಇವರಿಬ್ಬರು ಫ್ರೆಂಡ್ಶಿಪ್ ಮಾಡಿದರೆ ನಾವು ಭಾರತ ರತ್ನ ಭೀಮಸೇನ್ ಜೋಶಿ ಅವ್ರ ಜೊತೆ ಆಗಲಿಕ್ಕೆ ಸಾಧ್ಯ ಆಗ್ತದಂತ ಹೇಳ್ತಾ ಈ ಸಂಗೀತ ಪ್ರೊಜೆಕ್ಟ್ಸ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಜೊತೆಗೆ ಸಂಗೀತ ವರ್ಡ್ಗಳನ್ನು ಹೇಳ್ತೀನಿ. ಲೈಕ್ಗೆ ಲಯ, ಸಬ್ಸ್ಕ್ರೈಬ್ಗೆ ಶ್ರುತಿ, ಶೇರಿಗೆ ಸ್ವರ. ಸೊ ನೀವು ಸ್ವರ, ಶ್ರುತಿ, ಲಯವನ್ನು ತಪ್ಪದೆ ಮಾಡ್ತಿರಲ್ಲ. ಹಾಗಾದರೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.